ಯುದ್ಧದ ಎಫೆಕ್ಟ್ ಇಂದಾಗಿ ಈಗ LPG ಗ್ಯಾಸ್ ಸರಬರಾಜಲ್ಲೂ ಕೂಡ ಕೊರತೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರ ಬದುಕು ಹೈರಾಣಾಗಿ ಹೋಗಿಬಿಟ್ಟಿದೆ. LPG ಗ್ಯಾಸ್ಗೆ ಮುಂಜಾನೆಯಿಂದಲೂ ಆಟೋಗಳು ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. LPG ಸಿಗುತ್ತೆ, CNG ಸಿಗುತ್ತೆ ಅಂತ. ಸೂರ್ಯ ಆಟೋ ಗ್ಯಾಸ್ ಮುಂದೆ ಈಗ ಆಟೋಗಳ ಉದ್ದದ ಸಾಲುಗಳು ನಿಂತಿವೆ. ಹೆಬ್ಬಾಳದಿಂದ ನಾಗೇನಹಳ್ಳಿಯವರೆಗೂ ಕೂಡ ಬರೀ 1 ಕಿಲೋಮೀಟರ್ ಅಂದ್ರೆ ಏನ್ರಿ, 1 ಕಿಲೋಮೀಟರ್ಗಿನ್ನ ಜಾಸ್ತಿ ಇದೆ. ಕಿಲೋಮೀಟರ್ ಗಂಟೆಗಳ ಕಾಲ ಸಾಲಾಗಿ LPGಗಾಗಿ ಗಂಟೆಗಳ ಕಾಲ ನಿಂತಿದ್ದಾರೆ. ಕಾಯಲೇಬೇಕಂತ ಅನಿವಾರ್ಯತೆ ಈಗ ಆಟೋ ಚಾಲಕರದಾಗಿದೆ ಅಂತಂದ್ರೆ ಗಮನಿಸಿ ಅವರ ದಿನನಂದಿನ ಅಥವಾ ದೈನಂದಿನದ ವ್ಯವಸ್ಥೆ ಹೇಗಿದೆ ಅಂತ. ದೈನಂದಿನ ಆದಾಯಕ್ಕೆ ಹೊಡೆತ ಬೀಳ್ತಾ ಇದೆ ಅಂತ ಆಟೋ ಚಾಲಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. KH ಮುನಿಯಪ್ಪ ವಿರುದ್ಧ ಈಗ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಟಿನಗರು, ಹೆಬ್ಬಾಳ, ಸುತ್ತಮುತ್ತಲ ನಮ್ಮ ಜಿಲಿಟಿ ಸರ್ಕಲ್, MG ರೋಡು, ಹೆಬ್ಬಾಳ ಇಲ್ಲಿ ಬಂದು 7 ಗಂಟೆ ಬಂದಿದ್ದು ಗಾಡಿಗೆ ನಾವು ಇನ್ನೊಬ್ರು ಗ್ಯಾಸ್ ಆಗ್ತಲ್ಲ 12 ಆಗ್ತಾಯಿದೆ. ಅದೇನು ದುಬಾರಿ ಮಾತ್ರ ಗೊತ್ತಿಲ್ಲ. ಗ್ಯಾಸ್ ಅಂತ ರೇಟ್ ಜಾಸ್ತಿ ಮಾಡ್ತಿರ್ಬೇಕು, ರೇಟ್ ಜಾಸ್ತಿ ಆಗಿಲ್ಲ. ಅದೇನೋ ಏನಾದರೂ ಅದರ ಪೋಸ್ಟ್ ಕಟ್ ಮಾಡಿಕೊಡಿ ಸರ್, ಸ್ವಲ್ಪ ಆಗೋ ಥರ ಏನೋ ಒಳ್ಳೇದು ಮಾಡಿಕೊಡಿ ಸರ್. ಅಲ್ಲ, ಬೆಳಗ್ಗೆಯಿಂದ ಇಷ್ಟು ಕಿಲೋಮೀಟ್ರ್ ನಿಂತಿದ್ದೀರಲ್ವಾ? ಬೆಳಗ್ಗೆಯಿಂದ 7 ಗಂಟೆಗೆ ಬಂದಿದ್ದು ಸರ್. 4 ಗಾಡಿ ನಿಂತಿದ್ದು, 4 ಗಂಟೆ ನಿಂತಿದ್ದೀವಿ ಸರ್ ನಾವು ಗಾಡಿಯಲ್ಲಿ. ಕಸ್ಟಮರ್ ದುಡ್ಡುಗಳು ಕೇಳಿದ್ರೆ ಅವ್ರು ಬೈತಾರೆ, ನಮ್ಗೆ ಇಲ್ಲಿ ಬಿಡಿ ಅಲ್ಲಿ ಬಿಡಿ, ಜಾಸ್ತಿ ತೊಗೊಳ್ಳಿ ಕಮ್ಮಿ ತೊಗೊಳ್ಳಿಕ್ಕೆ ಹೋರಾಟ ಮಾಡ್ತಾವ್ರೆ. ಈಗ ಇಲ್ಲಿ ಬಂದರೆ ಒಳ್ಳೆಯಲ್ಲ ಗ್ಯಾಸ್ 400 ರೂಪಾಯಿಗೆ ಹಾಕ್ತೀರಂತವ್ರೆ. ಎಲ್ಲ ಗಾಡಿಗಳು ಬೇಕು, ಮನೆ ಎಲ್ಲ ಕಷ್ಟ ಇದೆ. ನೋಡಿ ಯಾವಾಗ ಮಾಡಿಕೊಡಿ ಸರ್.